ಬಡದ ಭೂಮಿಗೆ ಮತ್ತೆ ಜೀವ ತುಂಬಬಲ್ಲ, ಅಪೌಷ್ಟಿಕತೆಯ ವಿರುದ್ಧ ಹೋರಾಡಬಲ್ಲ, ಅಷ್ಟೇ ಅಲ್ಲ ಮಾಲಿನ್ಯವನ್ನೇ ಶುದ್ಧೀಕರಿಸಬಲ್ಲ ಒಂದು ಮರವಿದೆ ಅಂದ್ರೆ ನಂಬುತ್ತೀರಾ? ಅದೇ ಉಷ್ಣವಲಯದ ಅದ್ಭುತ ಸೆಸ್ಬೇನಿಯಾ. ಬನ್ನಿ, ಈ ಮರ ಪರಿಸರಕ್ಕೆ ಮತ್ತು ನಮ್ಗೆಲ್ಲರಿಗೂ ಹೇಗೆ ಒಂದು ವರದಾನ ಅಂತ ನೋಡೋಣ. ಈ ಚಿತ್ರ ನೋಡಿ, ಇದು ಸೆಸ್ಬೇನಿಯಾದ ಕಥೆಯನ್ನೇ ಹೇಳುತ್ತೆ. ವಿಜ್ಞಾನಿಗಳ ಪ್ರಕಾರ ಇದು ಸಾರಜನಕ ಸ್ಥಿರೀಕರಣದ ಒಂದು ಬೊಟ್ಯಾನಿಕಲ್ ಮಾರ್ವೆಲ್. ಆದರೆ ರೈತರಿಗೆ ಇದು ತಮ್ಮ ಭೂಮಿಗೆ ಮತ್ತೆ ಜೀವ ಕೊಡುವ ಹಸಿರು ಬಂಗಾರ. ಹಾಗಾದ್ರೆ ಏನಿದು ಸೆಸ್ಬೇನಿಯಾ ಅನ್ನೋ ಅದ್ಭುತ? ಇದರ ಹಿಂದಿನ ವಿಜ್ಞಾನವಾದ್ರೂ ಏನೋ? ಸರಿ, ಮೊದಲಿಗೊಂದು ವಿಷಯ ಸ್ಪಷ್ಟವಾಗಿರಲಿ. ನಾವಿಲ್ಲಿ ಮಾತಾಡ್ತಿರೋದು ಒಂದೇ ಒಂದು ಮರದ ಬಗ್ಗೆ ಅಲ್ಲ. ಸೆಸ್ಬೇನಿಯಾ ಅನ್ನೋದು ತುಂಬಾನೇ ವೇಗವಾಗಿ ಬೆಳೆಯುವ, ಕಠಿಣ ಪರಿಸ್ಥಿತಿಗಳನ್ನು ತಡೆಕೊಳ್ಳುವ ಸಸ್ಯಗಳ ಒಂದು ಇಡೀ ಜಾತಿಗೆ ಸೇರಿದ ಹೆಸರು. ಇದರ ವೈವಿಧ್ಯತೆಯನ್ನ ಸ್ವಲ್ಪ ನೋಡೋಣ ಬನ್ನಿ. ಸೆಸ್ಬೇನಿಯಾ ಜೀನಸ್ನಲ್ಲಿ 50ಕ್ಕೂ ಹೆಚ್ಚು ಪ್ರಭೇದಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ಪೆಷಾಲಿಟಿ ಇದೆ. ಆದ್ರೆ ಎಲ್ಲದರಲ್ಲೂ 2 ಕಾಮನ್ ಗುಣಗಳಿವೆ. ಒಂದು ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್, ಇನ್ನೊಂದು ಅಸಾಧಾರಣ ವೇಗದ ಬೆಳವಣಿಗೆ. ಬೇರೆ ಮರಗಳು ಬೆಳೆಯೋಕೆ ದಶಕಗಳೇ ಬೇಕಾದ್ರೆ ಸೆಸ್ಬೇನಿಯಾ ಒಂದೇ ವರ್ಷದಲ್ಲಿ ಪೂರ್ತಿಯಾಗಿ ಬೆಳೆದು ನಿಲ್ಲುತ್ತೆ. ಅದ್ಭುತ ಅಲ್ವಾ? ಸಸ್ಯಶಾಸ್ತ್ರದ ಪ್ರಕಾರ ಇದು ಫ್ಯಾಬೇಸಿ ಅನ್ನೋ ಕುಟುಂಬಕ್ಕೆ ಸೇರಿದ್ದು. ಈ ಹೆಸರು ಕೇಳಿಲ್ದೇ ಇರ್ಬೋದು, ಆದರೆ ನಮ್ಗೆಲ್ಲ ಗೊತ್ತಿರೋ ಬಟಾಣಿ, ಬೀನ್ಸ್ ಎಲ್ಲನೂ ಇದೇ ಕುಟುಂಬದ ಸದಸ್ಯರು. ಮತ್ತೆ ಸೆಸ್ಬೇನಿಯಾದ ಸೂಪರ್ ಪವರ್ ಇರೋದೇ ಈ ಕುಟುಂಬದ ಗುಣದಲ್ಲೇ. ಹೌದು, ಇದರ ಅಸಲಿ ಶಕ್ತಿ ಬರೋದೇ ಈ ಫ್ಯಾಬೇಸಿ ಕುಟುಂಬದಿಂದ. ಈ ಕುಟುಂಬದ ಗಿಡಗಳು ಒಂದು ಮಾಯಾಜಾಲವನ್ನೇ ಮಾಡ್ತವೆ. ಏನಪ್ಪಾ ಅಂದ್ರೆ, ಇವು ಗಾಳಿಲಿರೋ ಸಾರಜನಕವನ್ನ ಹಿಡಿದು ಮಣ್ಣಿಗೆ ಸೇರ್ಸೋ ಒಂದು ನ್ಯಾಚುರಲ್ ಫರ್ಟಿಲೈಸರ್ ಫ್ಯಾಕ್ಟ್ರಿ ಥರ ಕೆಲಸ ಮಾಡ್ತವೆ. ಇದ್ ಹೇಗಾಗತ್ತೆ ಅಂತ ನೋಡೋಣ. ಸಸ್ಯಶಾಸ್ತ್ರಜ್ಞ ಡಾಕ್ಟರ್ ಎಲೆನಾ ವ್ಯಾನ್ಸ್ ಹೇಳೋ ಹಾಗೆ ಸೆಸ್ಬೇನಿಯಾದ ನಿಜವಾದ ಶಕ್ತಿ ಇರೋದೆ ಅದರ ಹೊಂದಿಕೊಳ್ಳುವಿಕೆಯಲ್ಲಿ. ಉಪ್ಪಿರೋ ಮಣ್ಣು, ನೀರು ನಿಂತಿರೋ ಜಾಗ ಅಥವಾ ಸಿಕ್ಕಾಪಟ್ಟೆ ಬಿಸಿಲು, ಬೇರೆ ಗಿಡಗಳೆಲ್ಲ ಸತ್ಹೋಗೋ ಜಾಗದಲ್ಲಿ ಇದು ಆರಾಮಾಗಿ ಬೆಳೆಯುತ್ತೆ. ಇದೇ ಗುಣದಿಂದಾಗಿ ಇದು ಪರಿಸರವನ್ನ ಮತ್ತೆ ಸರಿಪಡಿಸೋದಕ್ಕೆ ಒಂದು ಅಮೂಲ್ಯವಾದ ಸಾಧನವಾಗಿದೆ. ಸರಿ, ಈಗ ಈ ಮರದ ಒಂದು ತುಂಬಾನೇ ಮುಖ್ಯವಾದ ವೈಜ್ಞಾನಿಕ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಬಂಜರು ಭೂಮಿನ ಫಲವತ್ತಾಗಿಸೋ ರಹಸ್ಯವೇ ಇದು. ಹೌದಲ್ಲ, ಗಾಳಿಲಿರೋ ನೈಟ್ರೋಜನ್ನ ಅದು ಮಣ್ಣಿಗೆ ಸೇರಿಸುತ್ತೆ ಅಂತ ಹೇಳ್ತೀವಿ. ಆದ್ರೆ ಹೇಗೆ? ಅದು ಹೇಗೆ ಗಾಳಿಯಿಂದ ನೈಟ್ರೋಜನ್ನ ಉಸಿರಾಡ್ತೆ? ಇದರ ಹಿಂದಿರೋ ಸೈನ್ಸನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ನೋಡಿ, ಇದೊಂದು ಸಸ್ಯ ಆರು ಬ್ಯಾಕ್ಟೀರಿಯಾ ನಡುವಿನ ಒಂದು ಅದ್ಭುತ ಟೀಮ್ ವರ್ಕ್ ಇದ್ದ ಹಾಗೆ. ಕಥೆ ಶುರುವಾಗೋದು ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾದಿನ್ನ. ಇವು ಮರದ ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟುಗಳನ್ನ ಸೃಷ್ಟಿ ಮಾಡ್ತವೆ. ಇವು ಸಣ್ಣ ಫ್ಯಾಕ್ಟ್ರಿಗಳಿದ್ದಂತೆ. ಈ ಫ್ಯಾಕ್ಟ್ರಿಗಳು ಗಾಳಿಯಲ್ಲಿರೋ ನೈಟ್ರೋಜಲನ್ನ ಹಿಡಿದು ಗಿಡಗಳು ಬಳಸ್ಕೊಳ್ಳೋ ಥರ ಅಮೋನಿಯಾ ಆಗಿ ಪರಿವರ್ತನೆ ಮಾಡ್ತವೆ. ಕೊನೆಗೆ ಸೆಸ್ಬೇನಿಯಾದ ಎಲೆಗಳು ಉದುರಿದಾಗ ಈ ಬೆಲೆಬಾಳೋ ನೈಟ್ರೋಜನ್ ಮತ್ತೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಇದೊಂದು ಪರ್ಫೆಕ್ಟ್ ನ್ಯಾಚುರಲ್ ಸೈಕಲ್. ಪರಿಣಾಮ ಎಂಥದ್ದು ಗೊತ್ತಾ? 1 ಹೆಕ್ಟೇರ್ಗೆ ಬರೋಬ್ಬರಿ 500 ಕಿಲೋಗ್ರಾಂ ಸಾರಜನಕ. ಅಂದ್ರೆ ರೈತರು ದುಬಾರಿ, ಪರಿಸರಕ್ಕೆ ಹಾನಿ ಮಾಡೋ ಕೆಮಿಕಲ್ ಗೊಬ್ಬರಗಳ ಮೇಲೆ ಅವಲಂಬಿತರಾಗೋದು ಕಡಿಮೆಯಾಗುತ್ತೆ. ಇದು ಪ್ರಕೃತಿಯೇ ಕೊಟ್ಟಿರೋ ಒಂದು ಫ್ರೀ, ಸಸ್ಟೇನಬಲ್ ಗೊಬ್ಬರದ ಕಾರ್ಖಾನೆ ಇದ್ದಾಗೆ. ಸೆಸ್ಬೇನಿಯಾ ಬರೀ ಮಣ್ಣನ್ನ ಮಾತ್ರ ಗುಣಪಡಿಸಲ್ಲ, ಇದು ಮನುಷ್ಯರ ಆರೋಗ್ಯಕ್ಕೂ ಪೋಷಣೆಗೂ ಒಂದು ದೊಡ್ಡ ವರದಾನ. ಇದ್ರ ನ್ಯೂಟ್ರಿಷನ್ ಚಾರ್ಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇದು ನಿಜವಾಗ್ಲೂ ಒಂದು ಸೂಪರ್ ಫುಡ್. ಅದರಲ್ಲೂ ಇದ್ರ ಎಲೆಗಳಲ್ಲಿರೋ ಕ್ಯಾಲ್ಶಿಯಂ ಪ್ರಮಾಣ ನೋಡಿ ತಲೆ ತಿರುಗುತ್ತೆ. ಪ್ರತಿ 100 ಗ್ರಾಂಗೆ 1130 ಮಿಲಿಗ್ರಾಂ. ಅಷ್ಟೇ ಅಲ್ಲ, ಪ್ರೋಟೀನ್, ಕಬ್ಬಿಣಾಂಶ ಮತ್ತೆ ಕಣ್ಣಿಗೆ ತುಂಬಾ ಮುಖ್ಯವಾದ ವಿಟಮಿನ್ ಎ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಮೂಲ. ಈ ಕಂಪ್ಯಾರಿಸನ್ ನೋಡಿ ನಿಜಕ್ಕೂ ಶಾಕ್ ಆಗತ್ತೆ. ಹಾಲಿಗೆ ಹೋಲಿಸಿದ್ರೆ ಸೆಸ್ಬೇನಿಯಾ ಎಲೆಗಳಲ್ಲಿ ಸುಮಾರು 9 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ ಇದೆ. ಯೋಚನೆ ಮಾಡಿ, ಮಾಂಸ ಅಥವಾ ಹಾಲಿನ ಪದಾರ್ಥಗಳು ಸಿಗದೇ ಇರೋ ಕಡೆ ಜನರಿಗೆ ಇದು ಎಂಥ ದೊಡ್ಡ ಆಶೀರ್ವಾದ. ಪೋಷಣೆ ಒಂದೇ ಅಲ್ಲ, ಸೆಸ್ಬೇನಿಯಾ ಒಂದು ನಡ್ಕೊಂಡೋಗೋ ಔಷಧಾಲಯ ಇದ್ದ ಹಾಗೆ. 100 ವರ್ಷಗಳಿಂದ ನಮ್ಮ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ಇದನ್ನ ಮೈಗ್ರೇನ್, ಜ್ವರ, ಉಸಿರಾಟದ ತೊಂದರೆ, ಕೀಲು ನೋವು, ಚರ್ಮದ ಸಮಸ್ಯೆ ಹೀಗೆ 10 ಹಲವು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾನೆ ಬಂದಿದ್ದಾರೆ. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಹಿರಿಯರ ಈ ಜ್ಞಾನವನ್ನ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ಒಪ್ಪುಕೊಳ್ತಿದೆ. ರಿಸರ್ಚ್ ಮಾಡಿದಾಗ ಇದರಲ್ಲಿ ತುಂಬಾ ಪವರ್ಫುಲ್ ಆದ ಆಂಟಿ ಆಕ್ಸಿಡೆಂಟ್ಗಳು, ಆಂಟಿ ಮೈಕ್ರೋಬಿಯಲ್ ಕಾಂಪೌಂಡ್ಸ್, ಅಷ್ಟೇ ಯಾಕೆ ಕ್ಯಾನ್ಸರ್ ವಿರೋಧಿ ಗುಣಗಳೂ ಇರೋದು ಗೊತ್ತಾಗಿದೆ. ಸರಿ, ಇಲ್ಲಿವರೆಗೆ ನಾವು ಒಂದೊಂದು ಗಿಡ, ಮನುಷ್ಯರ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಫೋಕಸ್ ಅನ್ನ ಸ್ವಲ್ಪ ದೊಡ್ಡದ್ ಮಾಡೋಣ. ಅಂದ್ರೆ ಇಡೀ ಪರಿಸರವನ್ನೇ ಸರಿಪಡಿಸೋ ವಿಷಯಕ್ಕೆ ಬರೋಣ.
ಇಲ್ಲಿ ಸೆಸ್ಬೇನಿಯಾ ಒಂದು ಎನ್ವೈರ್ಮೆಂಟಲ್ ಇಂಜಿನಿಯರ್ ಥರ ಕೆಲಸ ಮಾಡುತ್ತೆ. ಇದಕ್ಕೊಂದು ವೈಜ್ಞಾನಿಕ ಪದ ಇದೆ, ಫೈಟೋ ರೆಮಿಡಿಯೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಗಿಡಗಳನ್ನ ಬಳಸಿ ಪರಿಸರವನ್ನ ಕ್ಲೀನ್ ಮಾಡೋದು. ಆದ್ರೆ ಈ ಕೆಲಸದಲ್ಲಿ ಸೆಸ್ಬೇನಿಯಾ ಎತ್ತಿದ ಕೈ. ಸೆಸ್ಬೇನಿಯಾ ಹಾಳಾದ ಜಾಗಗಳನ್ನ ಹಲವು ರೀತಿಗಳಲ್ಲಿ ಸರಿಪಡಿಸುತ್ತೆ. ಇದು ಮಣ್ಣಲ್ಲಿರೋ ಸೀಸ, ಸತ್ತುವಿನಂತಹ ವಿಷಕಾರಿ ಲೋಹಗಳನ್ನ ಹೀರ್ಕೊಂಡು ಮಣ್ಣನ್ನ ಶುದ್ಧೀಕರಿಸುತ್ತೆ. ಜಾಸ್ತಿ ಉಪ್ಪಿನಂಶದಿಂದ ಹಾಳಾದ ಭೂಮಿಯನ್ನ ಮತ್ತೆ ವ್ಯವಸಾಯಕ್ಕೆ ಯೋಗ್ಯವಾಗಿಸುತ್ತೆ. ಇದರ ದಟ್ಟವಾದ ಬೇರುಗಳು ಮಣ್ಣಿನ ಸವೆತವನ್ನ ನಿಲ್ಲಿಸುತ್ತವೆ. ಅಷ್ಟೇ ಅಲ್ಲ, ಇದು ವಾತಾವರಣದ ಕಾರ್ಬನ್ ಅನ್ನ ಮಣ್ಣಲ್ಲಿ ಹಿಡಿದಿಟ್ಟು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡೋಕೂ ಸಹಾಯ ಮಾಡುತ್ತೆ. ಇಷ್ಟೆಲ್ಲಾ ಒಳ್ಳೆ ಗುಣಗಳಿದ್ರೂ ಸೆಸ್ಬೇನಿಯಾ ಬಗ್ಗೆ ಪೂರ್ತಿಯಾಗಿ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಣ್ಣ ಆದ್ರೆ ತುಂಬಾ ಮುಖ್ಯವಾದ ವಿಷಯವನ್ನೇ ಗಮನಿಸ್ಬೇಕು. ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದು ಕಡೆ ಸೆಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಇದೆ, ಇದು ನಮ್ಗೆಲ್ಲ ಸಹಾಯ ಮಾಡೋ ಪೋಷಕಾಂಶಗಳ ಆಗರ. ಆದ್ರೆ ಮತ್ತೊಂದು ಕಡೆ ಸೆಸ್ಬೇನಿಯಾ ಪುನೀಷಿಯಾ ಅಂತ ಇದೆ, ಇದು ಸೆಸ್ಬೆನಿಮೈಡ್ ಅನ್ನೋ ಒಂದು ಡೇಂಜರಸ್ ವಿಷವನ್ನ ಹೊಂದಿದೆ. ಇದು ಮನುಷ್ಯರಿಗೆ, ಪ್ರಾಣಿಗಳಿಗೆ ತುಂಬಾನೇ ಅಪಾಯಕಾರಿ. ಅಷ್ಟೇ ಅಲ್ಲ, ಕೆಲವು ದೇಶಗಳಲ್ಲಿ ಇದನ್ನ ಒಂದು ಆಕ್ರಮಣಕಾರಿ ಕಳೆ ಅಂತಾನೂ ಪರಿಗಣಿಸಿದ್ದಾರೆ. ಹಾಗಾಗಿ ಇಲ್ಲಿ ಮುಖ್ಯವಾದ ಪಾಠ ಏನಂದ್ರೆ ಜ್ಞಾನ. ಯಾವ ಪ್ರಭೇದ ಒಳ್ಳೆದು, ಯಾವುದು ಕೆಟ್ಟದು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಆಗ ಮಾತ್ರ ನಾವು ಈ ಮರದ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ಬಳಸ್ಕೊಳ್ಳೋಕೆ ಸಾಧ್ಯ. ಕೊನೆಯದಾಗಿ ಈ ಅದ್ಭುತ ಮರ ನಮ್ಮ ಮುಂದೊಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಪ್ರಕೃತಿ ನಮಗೆ ಇಂಥ ಪವರ್ಫುಲ್ ಸೊಲ್ಯೂಷನ್ಸ್ಗಳನ್ನ ಕೊಡುತ್ತೆ, ಆದ್ರೆ ಈ ವರದಾನಗಳನ್ನ ನಾವು ಬುದ್ಧಿವಂತಿಕೆಯಿಂದ, ಜವಾಬ್ದಾರಿಯಿಂದ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಕಲಿಯೋದು ಹೇಗೆ?